5th Standard English Unit 6 Prose Dignity of Labor. ಕೆಲಸದ ಮಹತ್ವ. ನಾವು ಕಷ್ಟಪಟ್ಟು ದುಡಿದ ಹಣದ ಮೌಲ್ಯ ಎಷ್ಟಿರುತ್ತೆ ಅನ್ನೋದು ನಮಗೆ ಈ ಪಾಠದಿಂದ ನಮಗೆ ತಿಳಿಯುತ್ತೆ. ಇಲ್ಲೊಂದು ವಾರ್ಮ್-ಅಪ್ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಇಲ್ಲಿ ಮದರ್ ಏನು ಕೆಲಸ ಮಾಡ್ತಾರೆ ಮತ್ತು ಫಾದರ್ ಯಾವ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ನಾವಿಲ್ಲೇ ಬರಿಬೇಕು. ನಮ್ಮ ತಾಯಿ ಏನೇನು ಕೆಲಸ ಮಾಡ್ತಾರೆ? ಮದರ್ ಕಟ್ಸ್ ಗ್ರಾಸ್, ಶೋಸ್ ಸೀಡ್ಸ್, ಗ್ಯಾದರ್ ದ ಕ್ರಾಪ್, ಕುಕ್ಸ್ ಫುಡ್, ಗ್ರೇಸಸ್ ದ ಕೌಸ್ ಅಂದರೆ ಬೀಜವನ್ನು ಬಿತ್ತೋದು, ಹುಲ್ಲನ್ನು ಕಟ್ ಮಾಡೋದು, ಹಸುವನ್ನು ಆಮೇಲೆ ಕಳೆ ಕೀಳೋದು, ಊಟವನ್ನು ಅಡುಗೆಯನ್ನು ಮಾಡೋದು, ಆಮೇಲೆ ಹಸುಗಳನ್ನು ಮೇಯಿಸೋದು. ತಂದೆ ಫಾದರ್ ಫ್ಲಗ್ಸ್ ದ ಫೀಲ್ಡ್ ಹೊಲವನ್ನು ಉಳುವುದು, ವೀಡ್ಸ್ ದ ಫೀಲ್ಡ್, ಕಟ್ಸ್ ದ ಕ್ರಾಪ್ಸ್, ಮಿಲ್ಕ್ ದ ಕೌಸ್, ಲುಕ್ಸ್ ಆಫ್ಟರ್ ದ ಶೀಪ್ ಕುರಿ ಕಾಯೋದು, ಹಾಲನ್ನು ಕರೆಯೋದು, ಆಮೇಲೆ ಬೆಳೆಗಳನ್ನು ಕಟ್ ಮಾಡೋದು. ಇದೆಲ್ಲ ಯಾರ ಕೆಲಸ? ತಂದೆಯ ಕೆಲಸ. ಈಗ ಪಾಠ. Once there lived a rich businessman. He had a lazy son. ಒಂದು ಊರಲ್ಲಿ ಒಬ್ಬ ರಿಚ್ ಬಿಸ್ನೆಸ್ ಮ್ಯಾನು ವಾಸಿಸ್ತಿರ್ತಾನೆ. ಹಿ ಹ್ಯಾಡ್ ಎ ಲೇಜಿ ಸನ್. ಅವನಿಗೆ ಒಬ್ಬ ಬೇಜವಾಬ್ದಾರಿ ಮಗ ಇರ್ತಾನೆ. ದ ಫಾದರ್ ವಾಂಟೆಡ್ ಹಿಸ್ ಸನ್ ಟು ಬಿ ಹಾರ್ಡ್ ವರ್ಕಿಂಗ್ ಅಂಡ್ ರೆಸ್ಪಾನ್ಸಿಬಲ್. ಅವರ ತಂದೆಗೆ ಏನಿಸ್ತಾ ಇರುತ್ತೆ ಅಂದರೆ ಅವನ ಮಗನೂ ಸಹ ಒಳ್ಳೆಯ ಕಷ್ಟಪಟ್ಟು ಕೆಲಸ ಮಾಡುವವನಾಗಬೇಕು ಮತ್ತು ಅವನಿಗೆ ಜವಾಬ್ದಾರಿ ಬರಬೇಕು. ನನ್ನ ಮಗನು ಜವಾಬ್ದಾರಿಯಿಂದ ಮತ್ತು ಕಷ್ಟಪಟ್ಟು ದುಡಿಬೇಕು ಅನ್ನೋದು ಅವ್ರ ತಂದೆಗೆ ಅನ್ನಿಸ್ತಾ ಇರುತ್ತೆ. ಹಿ ವಾಂಟೆಡ್ ಹೀಸ್ ಸನ್ ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ ಲೇಬರ್. ಕೆಲಸದ ಮಹತ್ವವನ್ನು ಅವರ ಮಗನೂ ತಿಳ್ಕೊಬೇಕು. ನಾನು ಈ ಹಣವನ್ನೆಲ್ಲ ಇಷ್ಟು ಶ್ರೀಮಂತನಾಗಲು ನಾನು ಎಷ್ಟು ಕಷ್ಟಪಟ್ಟು ದುಡಿದಿದ್ದೀನಿ ಅನ್ನೋದು ನನ್ನ ಮಗನಿಗೂ ಬರಬೇಕು ಮತ್ತು ಅವನು ಅದೇ ರೀತಿ ಕಷ್ಟಪಟ್ಟು ದುಡಿದು ಇನ್ನೂ ಹೆಚ್ಚು ಹಣವನ್ನು ಸಂಪಾದಿಸಬೇಕು, ಹೆಸರನ್ನು ಸಂಪಾದಿಸಬೇಕು. ಮುಖ್ಯವಾಗಿ ಅವನಿಗೆ ದುಡಿದು ತಿನ್ನುವಂತಹ ಮನೋಭಾವ ಅವನಿಗೆ ಬರಬೇಕು ಅನ್ನೋದು ಅವ್ರ ತಂದೆಗೆ ಅದು ಅನಿಸ್ತಾ ಇರುತ್ತೆ. ಇವನು ಬರೀ ಬೇಜವಾಬ್ದಾರಿ ಇದ್ದಾನೆ, ಇವನಿಗೆ ಅರ್ಥವಾಗಬೇಕು ಅನ್ನೋದು ಅವ್ರ ತಂದೆಗೆ ಮನಸ್ಸಲ್ಲಿ ಇರುತ್ತೆ. ಒನ್ ಡೇ ದ ಫಾದರ್ ಕಾಲ್ಡ್ ಹಿಸ್ ಸನ್ ಆ್ಯಂಡ್ ಸೆಡ್, ಟುಡೇ ಐ ವಾಂಟ್ ಯು ಟು ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್. ಅಂದರೆ ಒಂದು ದಿನ ಅವರ ತಂದೆ ಅವನ ಮಗನನ್ನು ಕರೆದು ಹೇಳ್ತಾನೆ, ಟುಡೇ ಇವತ್ತು, ಐ ವಾಂಟ್ ಯು ನನಗನ್ನಿಸ್ತಾ ಇದೆ ನೀನು ಹೊರಗಡೆ ಹೋಗಿ ಏನನ್ನಾದರೂ ದುಡ್ಕೊಂಡು ಬಾ. ಅರ್ನ್ ಸಮಥಿಂಗ್, ಏನನ್ನಾದರೂ ಗಳಿಸ್ಕೊಂಡು ಬಾ. ಅದರ್ವೈಸ್ ಯು ವುಡ್ ನಾಟ್ ಬಿ ಗಿವನ್ ಫುಡ್ ಟು ನೈಟ್. ನೀನು ತಗೊಂಬರಲಿಲ್ಲ ಅಂದರೆ ಇವತ್ತು ರಾತ್ರಿ ನಿನಗೆ ಊಟವನ್ನು ಕೊಡಲ್ಲ. The lazy boy was not used to doing any kind of work.
ಅವನು ಬೇಜವಾಬ್ದಾರಿಯಾಗಿರ್ತಾನಲ್ವ, ಹಾಗಾಗಿ ಅವನಿಗೆ ಹೊರಗಡೆ ಹೋಗಿ ಏನನ್ನು ದುಡಿಯೋಕ್ಕೆ ಅವನಿಗೆ ಇಷ್ಟ ಇಲ್ಲ. ದಿಸ್ ಡಿಮ್ಯಾಂಡ್ ಬೈ ಹಿಸ್ ಫಾದರ್ ಸ್ಕೇರ್ಡ್ ಹಿಮ್. ಹಿ ವೆಂಟ್ ಕ್ರೈಯಿಂಗ್ ಟು ಹಿಸ್ ಮದರ್. ಅವನೇನು ಮಾಡ್ತಾನೆ, ಅದಕ್ಕೆ ಅವ್ರ ಅಮ್ಮನ ಹತ್ರ ಅಳ್ತಾ ಹೋಗ್ತಾನೆ. ಹಿ ವೆಂಟ್ ಕ್ರೈಯಿಂಗ್ ಟು ಹಿಸ್ ಮದರ್. ಹಿ ಹಾರ್ಟ್ ಮೆಲ್ಟೆಡ್ ಎಟ್ ದ ಸೈಟ್ ಆಫ್ ಟಿಯರ್ಸ್ ಇನ್ ಹರ್ ಸನ್ಸ್ ಐಸ್. ಅವರ ಅಮ್ಮನಿಗೆ ಅವನ ಮಗನ ಕಣ್ಣಿನಲ್ಲಿ ನೀರು ನೋಡಿ ಅವಳ ಮನಸ್ಸು ಕರಗತ್ತೆ. ಹಿ ಗೇವ್ ಹಿಮ್ ಎ ಗೋಲ್ಡ್ ಕಾಯಿನ್ ಇನ್ ದ ಈವ್ನಿಂಗ್ ವ್ಯಾನ್ ದ ಫಾದರ್ ಆಸ್ಕ್ಡ್ ಹಿಮ್. ಅವಳೇನು ಮಾಡ್ತಾಳೆ, ಅದಕ್ಕೆ ಅವಳಿಗೆ ಮಗ ಅಳ್ತಾ ಇರೋದು ನೋಡೋಕ್ಕಾಗಲ್ಲ, ಹಾಗಾಗಿ ಅವಳೇ ಒಂದು ಗೋಲ್ಡ್ ಕಾಯಿನನ್ನು ಕೊಡ್ತಾಳೆ. ಇನ್ ದ ಈವ್ನಿಂಗ್, ಅವರ ತಂದೆ ಸಂಜೆ, ವೆನ್ ದ ಫಾದರ್ ಆಸ್ಕ್ಡ್ ಹಿಮ್, ಅವರ ತಂದೆ ಸಂಜೆ ಬಂದು ಅವನನ್ನು ಕೇಳಿದಾಗ, ವಾಟ್ ಹಿ ಹ್ಯಾಡ್ ಅರ್ನ್ಡ್, ನೀನು ಏನನ್ನು ಸಂಪಾದನೆ ಮಾಡಿದೆ, ಏನನ್ನು ಗಳಿಸ್ಕೊಂಡು ಬಂದಿದ್ಯಾ. ಹಿ ಶೋಡ್ ದ ಗೋಲ್ಡ್ ಕಾಯಿನ್. ಅವನು ಗೋಲ್ಡ್ ಕಾಯಿನನ್ನು ತೋರಿಸ್ತಾನೆ. ಅದು ಅವರ ಅಮ್ಮ ಕೊಟ್ಟಿರೋದು, ಅದನ್ನೇ ಅವರಪ್ಪನಿಗೆ ನಾನೇ ಗಳಿಸಿದ್ದು ಅಂತ ಅವರಪ್ಪನಿಗೆ ತೋರಿಸ್ತಾನೆ. ದ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ಇಟ್ ಇನ್ ಟು ದ ವೆಲ್. ಅವರಪ್ಪ ಹೇಳ್ತಾನೆ, ಅದನ್ನು ನೀನು ಬಾವಿಯೊಳಗೆ ಹಾಕು ಅಂತ ಹೇಳ್ತಾನೆ. ಹಿ ಫ್ರಂಟ್ ಆಫ್ ದೇರ್ ಹೌಸ್ ದ ಸನ್ ಡಿಡ್ ಆ್ಯಸ್ ಹಿ ವಾಸ್ ಟೋಲ್ಡ್. ಅವರ ಅಪ್ಪ ಹೇಳ್ದಾಗೆ ಆ ಗೋಲ್ಡ್ ಕಾಯಿನನ್ನು ಬಾವಿಯೊಳಗೆ ಹಾಕ್ತಾನೆ. ದ ಫಾದರ್ ವಾಸ್ ಎ ಮ್ಯಾನ್ ಆಫ್ ವಿಸ್ಡಮ್. ಹಿ ಗೆಸ್ಡ್ ದಟ್ ದ ಗೋಲ್ಡ್ ಕಾಯಿನ್ ವಾಸ್ ಗಿವನ್ ಬೈ ಹಿಸ್ ವೈಫ್. ಅವರಪ್ಪನಿಗೆ ಗೊತ್ತಾಗತ್ತೆ ಈ ಗೋಲ್ಡ್ ಕಾಯಿನ್ನು ಅವನ ಹೆಂಡತಿನೇ ಅವನಿಗೆ ಕೊಟ್ಟಿದ್ದಾಳೆ ಅಂತ ಅವನಿಗೆ ಗೊತ್ತಾಗತ್ತೆ. ದ ನೆಕ್ಸ್ಟ್ ಡೇ ಹಿ ಸೆಂಟ್ ಹರ್ ಟು ಹರ್ ಪೇರೆಂಟ್ಸ್ ಹೌಸ್. ಹಿ ಆರ್ಡರ್ ಹಿಸ್ ಸನ್ ಟು ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್. ಮಾರನೇ ದಿನ ಅವನ ಹೆಂಡತಿಗೆ ಅವರ ತವರು ಮನೆಗೆ ಕಳಿಸ್ತಾನೆ. ಆಮೇಲೆ ಅವನ ಮಗನಿಗೆ ಹೇಳ್ತಾನೆ, ನೀನಿವತ್ತು ಏನಾದರೂ ಗಳಿಸ್ಕೊಂಡು ಬರಲೇಬೇಕು. ದಿಸ್ ಟೈಮ್ ದ ಸಿಸ್ಟರ್ ಗೇವ್ ಹಿಮ್ ಎ ರುಪಿ ಕಾಯಿನ್. ಈ ಟೈಮಲ್ಲಿ ಅವರಮ್ಮ ಇರೋದಿಲ್ಲ, ಹಾಗಾಗಿ ತಂಗಿ ಸಿಸ್ಟರ್ ಅವನಿಗೆ ರುಪಿಯನ್ನು ಕೊಡ್ತಾಳೆ. ದ ಬಾಯ್ ಶೋಡ್ ಹಿಸ್ ಫಾದರ್ ದ ಕಾಯಿನ್. ಇದನ್ನು ಅವ್ರ ತಂದೆಗೆ ತೋರಿಸ್ತಾನೆ. ದ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ದಟ್ ಕಾಯಿನ್ ಇಂಟು ದ ವೆಲ್. ಆ ಕಾಯಿನನ್ನು ಬಾವಿಗೆ ಹಾಕೋಕ್ಕೆ ಅವ್ರ ತಂದೆ ಹೇಳ್ತಾನೆ. ದ ಸನ್ ಡಿಡ್ ಸೋ. ಅದೇ ರೀತಿ ಅವನು ಆ ಕಾಯಿನನ್ನು, ತಂಗಿ ಕೊಟ್ಟಿದ್ದ ಕಾಯಿನನ್ನು ಸಹ ಅವನು ಬಾವಿಗೆ ಹಾಕ್ತಾನೆ. ದ ಫಾದರ್ ರಿಯಲೈಸ್ಡ್ ದಟ್ ಅಗೇನ್ ಸಮ್ ಒನ್ ಹ್ಯಾಡ್ ಹೆಲ್ಪ್ಡ್ ದ ಬಾಯ್. ಅವರ ಅಪ್ಪನಿಗೆ ಗೊತ್ತಾಗತ್ತೆ, ಈ ಸಲಿನೋ ಯಾರೋ ಅವನಿಗೆ ಕೊಟ್ಟಿದ್ದಾರೆ. ಹಿ ಸೆಂಟ್ ಹಿಸ್ ಡಾಟರ್ ಬ್ಯಾಕ್ ಟು ಹರ್ ಇನ್ ಲಾಸ್ ಹೌಸ್. ಅವಳ ಮಗಳನ್ನೂ ಸಹ ಬೇರೆ ಮನೆಗೆ ಅವನು ಕಳಿಸ್ತಾನೆ. ಹಿ ಅಗೇನ್ ಆಸ್ಕ್ಡ್ ಹಿಸ್ ಸನ್ ಟು ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್ ಎಲ್ಸ್. ಹಿ ವುಡ್ ನಾಟ್ ಬಿ ಗಿವನ್ ಸೂಪರ್. ಈಗ ಮತ್ತೆ ಹೇಳ್ತಾನೆ, ನೀನು ಮತ್ತೆ ಇವತ್ತು ಹೋಗಿ ಹೊರಗಡೆ ಏನಾದ್ರು ಗಳಿಸ್ಕೊಂಡು ಬಾ ಅಂತ. ದಿಸ್ ಟೈಮ್ ದೇರ್ ವಾಸ್ ನೋ ಒನ್ ಟು ಹೆಲ್ಪ್ ದ ಬಾಯ್. ಈ ಸಮಯದಲ್ಲಿ ಅವರ ಅಮ್ಮನೂ ಇಲ್ಲ, ಸಿಸ್ಟರು ಇಲ್ಲ ಅವನಿಗೆ ಹೆಲ್ಪ್ ಮಾಡೋದಕ್ಕೆ. ಹಿ ವೆಂಟ್ ಟು ದ ಮಾರ್ಕೆಟ್ ಇನ್ ಸರ್ಚ್ ಆಫ್ ವರ್ಕ್. ಅದಕ್ಕೆ ಅವನು ಮಾರ್ಕೆಟಿಗೆ ಹೋಗಿ ಕೆಲಸವನ್ನು ಹುಡುಕಲು ಮಾರುಕಟ್ಟೆಗೆ ಹೋಗ್ತಾನೆ. ಎ ಶಾಪ್ ಕೀಪರ್ ಆಫರ್ಡ್ ಹಿಮ್ $2 ಫಾರ್ ಕ್ಯಾರಿಂಗ್ ಹಿಸ್ ಬ್ಯಾಗ್ ಟು ಹಿಸ್ ಹೌಸ್. ಒಬ್ಬ ಶಾಪ್ ಕೀಪರ್, ಅಂಗಡಿಯವನು
ಅವನ ಬ್ಯಾಗನ್ನು ಅವನ ಮನೆಯವರೆಗೂ ತಗೊಂಡು ಬರಲಿಕ್ಕೆ ಅವನಿಗೆ 2 ರೂಪಾಯಿ ಕೊಡ್ತೀನಿ, ಅದನ್ನು ನೀನು ಹೊತ್ಕೊಂಬಂದು ನಮ್ಮ ಮನೆಯವರೆಗೂ ಕೊಡಬೇಕು ಅಂತ ಹೇಳ್ತಾನೆ. ದ ಬಾಯ್ accepted ದ ಆಫರ್. ಅವನು ಇದನ್ನು ಒಪ್ಕೊತಾನೆ. ಹಿ ವಾಸ್ ಸ್ವೆಟ್ಟಿಂಗ್ ಎ ಲಾಟ್ ಬೈ ದ ಟೈಮ್ ಹಿ ಫಿನಿಶ್ಡ್ ದ ವರ್ಕ್. ಅವನು ತುಂಬ ಬೆವರನ್ನು ಸುರಿಸಿ ಆ ಕೆಲಸವನ್ನು ಮುಗಿಸ್ತಾನೆ. ಹಿಸ್ ಫೀಟ್ ವರ್ ಟ್ರಂಬ್ಲಿಂಗ್ ಆ್ಯಂಡ್ ಹಿಸ್ ನೆಕ್ ಆ್ಯಂಡ್ ಬ್ಯಾಕ್ ವರ್ ಆಚಿಂಗ್. ಅವನ ಬೆನ್ನು ಕುತ್ತಿಗೆಯೆಲ್ಲ ನೋವಾಗಿತ್ತು ಮತ್ತು ರ್ಯಾಷಸ್ಸು ಬಂದಿತ್ತು. ಆ ಮೂಟೆಯನ್ನು ಹೊತ್ತಿ ಅವನಿಗೆ ಕೆಂಪಗೆ ಗುರ್ತು ಆಗಿತ್ತು. ಹಿ ರಿಟರ್ನ್ಡ್ ಹೋಮ್ ಆ್ಯಂಡ್ ಹ್ಯಾಂಡೆಡ್ ದ 2 rupees ಕಾಯಿನ್ ಟು ಹಿಸ್ ಫಾದರ್. ಅವನು ಮನೆಗೆ ಬಂದು ಅವರ ಅಪ್ಪನ ಕೈಗೆ 2 ರೂಪಾಯಿ ಕಾಯಿನನ್ನು ಕೊಡ್ತಾನೆ. ಹಿಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ಇಟ್ ಇನ್ ಟು ದ ವೆಲ್. ಮತ್ತೆ ಅವರ ತಂದೆ ಅದೇ ರೀತಿಯೇ ಅದನ್ನು ಬಾವಿಗೆ ಹಾಕಲು ಹೇಳ್ತಾರೆ. ದ ಬಾಯ್ ಕ್ರೈಡ್ ಔಟ್ ಇನ್ ಪೇನ್ ಆ್ಯಂಡ್ ಸೆಡ್. ಅವನು ಬಾಯಿಗೆ ತುಂಬ ನೋವಿನಿಂದ ಹೇಳ್ತಾನೆ, ಫಾದರ್, ಐ ಅರ್ನ್ಡ್ ದಿಸ್ ಮನಿ. ಮೈ ಎಂಟೈರ್ ಬಾಡಿ ಈಸ್ ಆಚಿಂಗ್. ಮೈ ಪ್ಲಮ್ಸ್ ಹ್ಯಾವ್ ರ್ಯಾಷಸ್ ಆ್ಯಂಡ್ ಯು ಆರ್ ಆಸ್ಕಿಂಗ್ ಮೀ ಟು ಥ್ರೋ ಮೈ ಹಾರ್ಡ್ ಅರ್ನ್ಡ್ ಮನಿ ಇನ್ ಟು ದ ವೆಲ್. ಅಪ್ಪ, ನಾನು ಇದನ್ನು ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ನನ್ನ ಮೈಯಲ್ಲೆಲ್ಲ ಗಾಯಗಳಾಗಿವೆ. ನನ್ನ ಕೈ ಕಾಲುಗಳೆಲ್ಲ ನೋವ್ತಾ ಇದ್ದಾವೆ. ರ್ಯಾಷಸ್ ಬಂದಿದೆ. ಈ ರೀತಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಈ 2 ರೂಪಾಯಿನ ನೀವು ತಗೊಂಡೋಗಿ ಬಾವಿಗೆ ಹಾಕು ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ. ದ ಬಿಸ್ನೆಸ್ ಮ್ಯಾನ್ ವಾಸ್ ಹ್ಯಾಪಿ. ಬಿಸ್ನೆಸ್ ಮ್ಯಾನಿಗೆ ತುಂಬ ಖುಷಿಯಾಗತ್ತೆ. ಹಿಸ್ ಸನ್ ಹ್ಯಾಡ್ ರಿಯಲೈಸ್ಡ್ ದ ವ್ಯಾಲ್ಯೂ ಆಫ್ ಹಾರ್ಡ್ ವರ್ಕ್. ಅವನ ಮಗನಿಗೆ ಅರ್ಥವಾಗಿದೆ ಹಾರ್ಡ್ ವರ್ಕ್, ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಗಳಿಸಿದ ಹಣಕ್ಕೆ ಎಷ್ಟು ಬೆಲೆ ಇರುತ್ತೆ ಅಂತ ಅವನ ಮಗನಿಗೆ ಅರ್ಥವಾಗಿದೆ ಎಂದು ಅವರ ತಂದೆಗೆ ಖುಷಿಯಾಗತ್ತೆ. ದ ಸನ್ ಪ್ರಾಮಿಸ್ಡ್ ನೆವರ್ ಟು ಬಿ ಲೇಜಿ. ಅವನ ಮಗ ತಂದೆಗೆ ಪ್ರಾಮಿಸ್ ಮಾಡ್ತಾನೆ, ನಾನು ಇನ್ನು ಮುಂದೆ ಯಾವಾಗೂ ಬೇಜವಾಬ್ದಾರಿಯಿಂದ ವರ್ತಿಸಲ್ಲ ಮತ್ತು ಲೇಜಿ ಅಲ್ಲ. ದ ಫಾದರ್ ಹ್ಯಾಂಡೆಡ್ ಓವರ್ ದ ಕೀಸ್ ಆಫ್ ಹಿಸ್ ಶಾಪ್ ಟು ದ ಸನ್. ಬಿಸ್ನೆಸ್ ಮ್ಯಾನು ಅವನ ಅಂಗಡಿಯ ಎಲ್ಲ ಕೀಗಳನ್ನು ತನ್ನ ಮಗನಿಗೆ ಕೊಟ್ಟು ಅವನ ಜವಾಬ್ದಾರಿನ ಅವನಿಗೆ ವಹಿಸ್ತಾನೆ. ಈ ಪಾಠದಿಂದ ನಮಗೆ ಏನು ಅರ್ಥವಾಗುತ್ತೆ? ನಾವು ಕಷ್ಟಪಟ್ಟು ದುಡಿದ ಹಣದ ಬೆಲೆ ನಮಗೆ ಗೊತ್ತಾಗುತ್ತೆ. ನಮಗೆ ಯಾರೋ ಸುಮ್ಮನೆ ಹಾಗೆ ಕೊಟ್ಟು ಹಣವನ್ನು ಖರ್ಚು ಮಾಡಿದಾಗ ನಾವು ಹೇಗೆ ಬೇಕಾಬಿಟ್ಟು ಖರ್ಚು ಮಾಡಿಬಿಡ್ತೀವಿ. ಆದರೆ ನಾವೇ ದುಡಿದು ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿದ ಹಣವನ್ನು ನಾವು ಖರ್ಚು ಮಾಡೋಕ್ಕೆ ಯೋಚನೆ ಮಾಡ್ತೀವಿ. Write the other genders of the words underlined and complete the sentences. ಇಲ್ಲಿ ಬೇರೆ ಲಿಂಗವನ್ನು ಬದಲಾಯಿಸಿ ಬರಿಬೇಕು. ಜೆಂಡರನ್ನು ಬದಲಾಯಿಸಿ ನಾವು ಬರಿಬೇಕು. ರಾಜುಸ್ ಫಾದರ್ ಆ್ಯಂಡ್ ಮದರ್ ವೆಂಟ್ ಟು ದ ಮಾರ್ಕೆಟ್. ಇಲ್ಲಿ ಫಾದರ್ ಇದೆ, ನಾವು ಮದರ್ ಅಂತ ಬರೆದ್ವಿ. ಮೈ ಅಂಕಲ್ ಆ್ಯಂಡ್ ಆಂಟ್ ಕೇಮ್ ಟು ಅವರ್ ಹೌಸ್. ಮೈ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಮದರ್ ಗೋ ಫಾರ್ ಎ ವಾಕ್. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಪ್ಲೇ ಇನ್ ದ ಪ್ಲೇ ಗ್ರೌಂಡ್. ದ ವೈಫ್ ವಾಸ್ ಕೂಲ್ ಆ್ಯಂಡ್ calm, but her husband was tense. Match the following. Businessman, ಹೇಗಿದ್ದ businessman? Rich. Mother, gold coin. Sister, 1 rupee. Son, lazy. Shopkeeper, 2 rupees.
Some words are given below. They refer to the father and the son in the lesson. Select the appropriate words and write them in the right column. ಇಲ್ಲಿ ತಂದೆಗೆ ಕೆಲವೊಂದು ಪದಗಳು ಈ ಪಾಠಕ್ಕೆ ಸಂಬಂಧಿಸಿದಂತೆ ತಂದೆಗೆ ಸಂಬಂಧಿಸಿದ ಕೆಲವು ಪದಗಳಿದ್ದಾವೆ, ಮಗನಿಗೆ ಸಂಬಂಧಿಸಿದ ಕೆಲವು ಪದಗಳಿದ್ದಾವೆ. ಅದು ಮಗನಿಗೆ ಯಾವ ಪದ ಸೂಟ್ ಆಗುತ್ತೆ ಮತ್ತು ತಂದೆಗೆ ಯಾವ ಪದಗಳು ಸೂಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಆರಿಸಿ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ. ಇದು ತಂದೆಗೆ ಸೂಟ್ ಆದರೆ ತಂದೆಗೆ ಬರಿಬೇಕು, ಮಗನಿಗೆ ಸೂಟ್ ಆದರೆ ಮಗನಿಗೆ ಬರಿಬೇಕು. ಫಾದರ್. ಸ್ಟ್ರಿಕ್ಟ್, ಹ್ಯಾಪಿ, ಸ್ಕ್ಯಾರ್ಡ್, ಗೆಸ್. Sun. Tears, sweet, lazy, sweat. Tears, sweat, lazy, ache, rashes, promised, value of hard work. Answer the following questions and share your answers with your partner. Then write. ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಇದಕ್ಕೆ ಉತ್ತರವನ್ನು ಬರಿಬೇಕು. ಮೊದಲನೇ ಪ್ರಶ್ನೆ, ವಾಟ್ ಕೈಂಡ್ ಆಫ್ ಎ ಬಾಯ್ ವಾಸ್ ದ ಬಿಸ್ನೆಸ್ ಮ್ಯಾನ್ಸ್ ಸನ್? ಬಿಸ್ನೆಸ್ ಮ್ಯಾನ್ನ ಮಗ ಯಾವ ರೀತಿಯ ಹುಡುಗನಾಗಿದ್ದ? ಯಾವ ರೀತಿ ಅವನು ಒಬ್ಬ ಬೇಜವಾಬ್ದಾರಿಯಾದಂತಹ ಹುಡುಗನಾಗಿದ್ದ. ಮೊದಲನೇ ಪ್ರಶ್ನೆಗೆ ಉತ್ತರ, ಬಿಸ್ನೆಸ್ ಮ್ಯಾನ್ ಸನ್ ವಾಸ್ ಎ ಲೇಜಿ ಬಾಯ್. ಅವನು ಒಬ್ಬ ಲೇಜಿ ಬಾಯ್ ಆಗಿದ್ದ. ಎರಡನೇ ಪ್ರಶ್ನೆ, ವಾಟ್ ಡಿಡ್ ದ ಬಿಸ್ನೆಸ್ ಮ್ಯಾನ್ ಟೆಲ್ ಹಿಸ್ ಸನ್? ಬಿಸ್ನೆಸ್ ಮ್ಯಾನ್ ಅವನ ಮಗನಿಗೆ ಏನೆಂದು ಹೇಳಿದ? ಎರಡನೇ ಪ್ರಶ್ನೆಗೆ ಉತ್ತರ, ದ ಬಿಸ್ನೆಸ್ ಮ್ಯಾನ್ ಟೋಲ್ಡ್, ಟುಡೇ ಐ ವಾಂಟ್ ಯು ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್, ಅದರ್ವೈಸ್ ಯು ವುಡ್ ನಾಟ್ ಬಿ ಗಿವನ್ ಫುಡ್ ಟುನೈಟ್. ನೀನು ಹೊರಗಡೆ ಹೋಗಿ ಏನನ್ನಾದರೂ ಸಂಪಾದನೆ ಮಾಡ್ಕೊಂಡು ಬರಲೇಬೇಕು, ಇಲ್ಲಾದರೆ ಇವತ್ತು ರಾತ್ರಿ ಊಟ ನಿನಗೆ ಇರೋದಿಲ್ಲ ಎಂದು ಅವರ ತಂದೆ ಮಗನಿಗೆ ಹೇಳ್ದ. ಎರಡನೇ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಥರ್ಡ್, ವೈ ಡಿಡ್ ದ ಮದರ್ ಗಿವ್ ಹರ್ ಸನ್ ಎ ಗೋಲ್ಡ್ ಕಾಯಿನ್? ತಾಯಿ ಮಗನಿಗೆ ಗೋಲ್ಡ್ ಕಾಯಿನನ್ನು ಏನಕ್ಕೆ ಕೊಟ್ಟಳು? ಮೂರನೇ ಪ್ರಶ್ನೆ ಉತ್ತರ, ದ ಬಾಯ್ ವೆಂಟ್ ಕ್ರೈಯಿಂಗ್ ಟು ಹಿಸ್ ಮದರ್, ಹರ್ ಹಾರ್ಟ್ ಮೆಲ್ಟೆಡ್ ಎಟ್ ದ ಸೈಟ್ ಆಫ್ ಟೀಯರ್ಸ್ ಇನ್ ಹರ್ ಸನ್ಸ್ ಐಸ್, ಸೊ ಶಿ ಗೇವ್ ಹರ್ ಸನ್ ಎ ಗೋಲ್ಡ್ ಕಾಯಿನ್. ಅದಕ್ಕೆ ಅವಳು ಮಗನ ಕಣ್ಣೀರು ನೋಡಿ ಅವಳ ಹೃದಯ ಕರಗಿ ಅವಳು ಗೋಲ್ಡ್ ಕಾಯಿನನ್ನು ಕೊಟ್ಟಳು. ನಾಲ್ಕನೇ ಪ್ರಶ್ನೆ, ವಾಟ್ ಡಿಡ್ ದ ಫಾದರ್ ಆಸ್ಕ್ ದ ಸನ್ ಟು ಡೂ ವಿತ್ ದ ಕಾಯಿನ್ಸ್? ತಂದೆ ಮಗನ ಬಳಿ ಆ ಕಾಯಿನನ್ನು ಏನು ಮಾಡೋಕ್ಕೆ ಹೇಳ್ದ? ನಾಲ್ಕನೇ ಪ್ರಶ್ನೆಗೆ ಉತ್ತರ, ದ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ಇಟ್ ಇಂಟು ದ ವೆಲ್ ಇನ್ ಫ್ರಂಟ್ ಆಫ್ ದೇರ್ ಹೌಸ್. ಅವ್ರ ಮನೆ ಮುಂದೆ ಇರುವ ಬಾವಿಗೆ ಕಾಯಿನನ್ನು ಹಾಕಲು ಅವರ ತಂದೆ ಹೇಳಿದ. ನೆಕ್ಸ್ಟ್ ಐದನೇ ಪ್ರಶ್ನೆ, ವೈ ಡಿಡ್ ದ ಸನ್ ಗೋ ಟು ದ ಮಾರ್ಕೆಟ್? ಮಗ ಮಾರ್ಕೆಟಿಗೆ ಏನಕ್ಕೆ ಹೋದ? ಐದನೇ ಪ್ರಶ್ನೆಗೆ ಉತ್ತರ, ದ ಸನ್ ವೆಂಟ್ ಟು ದ ಮಾರ್ಕೆಟ್ ಇನ್ ಸರ್ಚ್ ಆಫ್ ವರ್ಕ್. ಅವನು ಕೆಲಸ ಹುಡ್ಕೊಂಡು ಮಾರ್ಕೆಟಿಗೆ ಹೋದ. ಹೌ ಡಿಡ್ ಹಿ ಅರ್ನ್ 2 rupees? 2 ರೂಪಾಯಿಯನ್ನು ಅವನು ಹೇಗೆ ಗಳಿಸಿದ? ಆರನೇ ಪ್ರಶ್ನೆಗೆ ಉತ್ತರ, ಎ ಶಾಪ್ ಕೀಪರ್ ಆಫರ್ಡ್ ಹಿಮ್ 2 rupees
ಫಾರ್ ಕ್ಯಾರಿಂಗ್ ಹಿಸ್ ಬ್ಯಾಗ್ ಟು ಹಿಸ್ ಹೌಸ್. ಅವನ ಮನೆವರೆಗೂ ಅವನ ಬ್ಯಾಗನ್ನು ಹೊತ್ಕೊಂಡು ಹೋದರೆ 2 ರೂಪೀಸ್ ಅನ್ನು ಕೊಡ್ತೀನಿ ಅಂತ ಅವನು ಹೇಳ್ದ. 7ನೇ ಪ್ರಶ್ನೆ, ವೈ ವಾಸ್ ದ ಬಾಯ್ ನಾಟ್ ರೆಡಿ ಟು ಥ್ರೋ ದ 2 ರೂಪಿ ಕಾಯಿನ್ ಇನ್ ಟು ದ ವೆಲ್. ಆ ಹುಡುಗ 2 ರೂಪಾಯಿ ಕಾಯಿನನ್ನು ಬಾವಿಗೆ ಹಾಕಲು ಏಕೆ ತಯಾರಿರಲಿಲ್ಲ? ಬಿಕಾಸ್ ಇಟ್ ವಾಸ್ ಹಿಸ್ ಹಾರ್ಡ್ ಅರ್ನ್ಡ್ ಮನಿ. ಯಾಕಂದರೆ ಅದು ಅವನು ಕಷ್ಟಪಟ್ಟು ದುಡಿದಂತಹ ದುಡ್ಡು. C2 ಮೊದಲನೇ ಪ್ರಶ್ನೆ, ಡಿಸ್ಕ್ರೈಬ್ ದ ಆಟಿಟ್ಯೂಡ್ ಆಫ್ ದ ಬಾಯ್ ಟುವರ್ಡ್ಸ್ ವರ್ಕ್. ಆ ಹುಡುಗನ ಸ್ವಭಾವ, ಆಟಿಟ್ಯೂಡ್ ಹೇಗಿತ್ತು ಅನ್ನೋದನ್ನು ಈಗ ಡಿಸ್ಕ್ರೈಬ್ ಮಾಡಬೇಕು, ವಿವರಿಸಿ. C2 ಮೊದಲನೇ ಪ್ರಶ್ನೆಗೆ ಉತ್ತರ, ದ ಬಿಸ್ನೆಸ್ ಮ್ಯಾನ್ಸ್ ಸನ್ ವಾಸ್ lazy. His father wanted his son to be hardworking and responsible. He wanted his son to realize the value of labor. Finally, the boy realized the value of hard work and hard-earned money. ಎರಡನೇ ಪ್ರಶ್ನೆ, C2 ಎರಡನೇ ಪ್ರಶ್ನೆ, ಯು ಆರ್ ಆಸ್ಕಿಂಗ್ ಮೀ ಟು ಥ್ರೋ ಮೈ ಹಾರ್ಡ್ ಅರ್ನ್ಡ್ ಮನಿ ಇನ್ ಟು ದ ವೆಲ್. ಎಕ್ಸ್ಪ್ಲೈನ್ ದ ಫೀಲಿಂಗ್ಸ್ ಆಫ್ ದ ಬಾಯ್ ವೆನ್ ಹಿ ಸೆಡ್ ದಿಸ್. ಅವರ ಅಪ್ಪನ ಹತ್ರ ಹೇಳ್ತಾನೆ, ನಾನು ಈ ಕಷ್ಟಪಟ್ಟು ದುಡಿದಿದ್ದಂತಹ 2 ರೂಪಾಯಿಯನ್ನ ನೀವು ಬಾವಿಗೆ ಎಸೆಯಲು ಹೇಳ್ತಿದ್ದೀರಾ ಅಂತ ಹೇಳಬೇಕಾದ್ರೆ ಅವನ ಫೀಲಿಂಗು ಹೇಗಿತ್ತು ಅವನ ಫೀಲಿಂಗು? He felt sad because he earned this money. His entire body is aching. His palms have rashes. The boy cried and told him that was his hard-earned money and would not throw it in the well. ನಾನು ಅದನ್ನು ಬಾವಿಗೆ ಹಾಕಲ್ಲ. ಕಷ್ಟಪಟ್ಟು ದುಡಿದಂತಹ ಹಣ. The mark apostrophe s is an apostrophe which shows where the letters are left out. Now read after the teacher. ಅಪಾಸ್ಟ್ರಫಿ ಎಸ್ ಹಾಕಿ ಈ ರೀತಿ ಬರೆದಾಗ ಅಲ್ಲಿ ಯಾವುದು ಲೆಟರು ಮಿಸ್ ಆಗಿದೆ ಮತ್ತು ಅದನ್ನು ನಾವು ಹೇಗೆ ಓದಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಕ್ಯಾನಾಟ್ ಇದು ಅಪಾಸ್ಟ್ರಫಿ ಎಸ್ನ ಅರ್ಥ ಇಲ್ಲಿ ಕ್ಯಾನಾಟ್ ಅಂತ ಅರ್ಥ ಬರುತ್ತೆ. we will, we are, there is, who is, do not, you are, isn't, is not, isn't, you are, aren't, do not. Write the short forms of the following: has not, hasn't, are not, aren't, have not, haven't, they are, I will,
ರೈಟ್ ದ ಫುಲ್ ಫಾರ್ಮ್ಸ್ ಆಫ್ ದ ಫಾಲೋಯಿಂಗ್. ಇದನ್ನು ನಾವು ಫುಲ್ ಫಾರಮಲ್ಲಿ ಬರಿಬೇಕು. were not, does not, I have, what is, she will. ಇಲ್ಲಿಗೆ ಯೂನಿಟ್ 6ನ ಮೊದಲನೇ ಭಾಗ ಮುಗಿದಿದೆ. ಡಿಗ್ನಿಟಿ ಆಫ್ ಲೇಬರ್. ಈ ಪಾಠದ ಪ್ರಶ್ನೋತ್ತರಗಳು, ಆ್ಯಕ್ಟಿವಿಟಿ ಎಲ್ಲ ಮುಗಿದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.